ಲೋಕಸಭಾ ಚುನಾವಣೆ 2019ಕ್ಕಾಗಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ತನ್ನ ಮಿಷನ್ 123 ಯೋಜನೆಯನ್ನ ಬದಲಾಯಿಸಿಕೊಂಡಿದೆ. ಹಿಂದಿ ಭಾಷಿಕ ರಾಜ್ಯಗಳಲ್ಲಿನ ಚುನಾವಣೆಯಲ್ಲಿನ ಸೋಲಿನಿಂದ ಕಂಗೆಟ್ಟಿರುವ ಬಿಜೆಪಿ ಹೈಕಮಾಂಡ್ ತನ್ನ ರಣತಂತ್ರದಲ್ಲಿ ಭಾರೀ ಬದಲಾವಣೆಯೊಂದಿಗೆ ಕಣಕ್ಕಿಳಿಯಲು ಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸುಮಾರು 20 ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಮಿಷನ್ 123 ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. 2014ರಲ್ಲಿ ಬಿಜೆಪಿ ಸ್ಪರ್ಧಿಸಿ ಸೋಲು ಕಂಡ 123 ಕ್ಷೇತ್ರಗಳ ಬಗ್ಗೆ, ಅಲ್ಲಿ ಮೋದಿ ಅಲೆ ಏಕೆ ಸರಿಯಾಗಿ ಕಾರ್ಯಗತವಾಗಲಿಲ್ಲ ಎಂಬುದರ ಬಗ್ಗೆ ಚಿಂತನ ಮಂಥನ ನಡೆಸಲಾಗುತ್ತಿದೆ. ಮೋದಿ ಅವರು ಖುದ್ದು ಈ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕರೊಟ್ಟಿಗೆ ಜನಸಂಪರ್ಕ ಸಭೆ ನಡೆಸಲಿದ್ದಾರೆ. ಅಲ್ಲದೆ ಈ ಸಂದರ್ಭದಲ್ಲಿ ಸರ್ಕಾರಿ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ. ಪ್ರಮುಖವಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಒಡಿಶಾ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. ಒಟ್ಟಾರೆ ಈ 3 ರಾಜ್ಯಗಳಿಂದ 77 ಲೋಕಸಭಾ ಸ್ಥಾನಗಳಿದ್ದು ಸದ್ಯ ಬಿಜೆಪಿ 10 ಸ್ಥಾನಗಳನ್ನ ಮಾತ್ರ ಹೊಂದಿದೆ. ಬಿಜೆಪಿಯ ಯೂತ್ ವಿಂಗ್ನ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು 14 ಅಂಶಗಳ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಮೊದಲ ಬಾರಿಯ ಮತದಾರರನ್ನ ಸೆಳೆಯಲು ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನ ಪೂನಂ ಮಹಾಜನ್ ಅವರಿಗೆ ನೀಡಲಾಗಿದೆ. ಮೊದಲಿಗೆ ಮೋದಿಗೆ ಮತ ನೀಡಿ ಎಂಬ ಕಾರ್ಯಕ್ರಮಕ್ಕೆ ಜನವರಿ 12ರಿಂದ ಚಾಲನೆ ನೀಡಲಾಗುತ್ತದೆ. ಮಿಷನ್ 123 ಕಾರ್ಯಕ್ರಮಕ್ಕೆ ಬಿಜೆಪಿ ಒತ್ತು ನೀಡುತ್ತಿರುವುದರ ಬಗ್ಗೆ ಕಳೆದ ವಾರವೇ ಸುಳಿವು ಸಿಕ್ಕಿತ್ತು. ಒಡಿಶಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ ಉದ್ಘಾಟಿಸಿ ಮಾತನಾಡಿದ ಮೋದಿ ಅವರು ಜನವರಿ 5ಕ್ಕೆ ಮತ್ತೊಮ್ಮೆ ಒಡಿಶಾಗೆ ಆಗಮಿಸಲಿದ್ದು, ಮಯೂರ್ಭಂಜ್ನಲ್ಲಿ ಸಮಾವೇಶವನ್ನ ಉದ್ದೇಶಿಸಿ